ಯಾವಾಗಲೂ ಇದು ಅವಕಾಶ ಸಿಗಲ್ಲ ನಿನಗೆ, ಮಣ್ಣನ್ನು ಮುಟ್ಟೋ ಅವಕಾಶನೇ ಸಿಗಲ್ಲ. ಚೆನ್ನಾಗಿ ಬಂದಿದೆ. ಅವ್ರ ಮನೆ ತಂಪಾಗಿರ್ಲಿ ಅಂತ ಯಾವಾಗ್ಲೂ ಕರೆಕ್ಟ್ ಆ ತರದ್ದು ಒಂದು ಹಾಡು ಇದು ನಂಗೆ ತುಂಬಾ ಇಷ್ಟವಾದದ್ದು. ಈಗ ಎಲ್ಲಿಗೆ ಬಂದಿದ್ದೀವಿ ಹೇಳು ನೋಡೋಣ. ಭೂಮಿ ಮೇಲೆ ಬಂದಿದ್ದೀವಿ. ಭೂಮಿ ಮೇಲೆ ಇರೋ ಜನಪದ ಲೋಕಕ್ಕೆ ಬಂದಿದ್ದೀವಿ. ಸೊ ಮಕ್ಕಳಿಗೆ ಏನೇನೋ ತೋರಿಸಿ ಟಿವಿಯಲ್ಲಿ ಕಲಿಸೋ ಬದಲು ಇಲ್ಲಿ ಕರ್ಕೊಂಬಂದ್ರೆ ಲೈವ್ ಆಗಿ ಹಳೆ ಕಾಲದ ಬಗ್ಗೆ ಎಲ್ಲ ತೋರಿಸ್ಬೋದು. ನಾವು ಈಗಲೂ ಮನೆಯಲ್ಲಿ ಮುದ್ದೆ ಮಾಡ್ತೀವಿ, ಬಟ್ ಓ ಅಳತೆ ಮಾಡೋದು. ಕುತ್ಕೊಂಡು ನೋಡೋಣ ನೀನು. ಬೊಟ್ಟು ಹಾಯ್ ಫ್ರೆಂಡ್ಸ್, ಸೊ ಇವತ್ತು ಎಲ್ಲಿಗೆ ಬಂದಿದ್ದೀವಿ ಎಲ್ಲ ಡೀಟೇಲ್ಸ್ ಶೇರ್ ಮಾಡ್ತೀನಿ. ಆಲ್ರೆಡಿ ಈ ಥರ ಒಂದು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸಿಮಿಲರ್ ವಿಡಿಯೋ. ನೀವು ಒಂದು 5-6 ಮಂತ್ಸ್ ಬ್ಯಾಕ್ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ. ಈಗ ಎಲ್ಲಿಗೆ ಬಂದಿದ್ದೀವಿ ಹೇಳೋ ನೋಡೋಣ. ಭೂಮಿ ಮೇಲೆ ಬಂದಿದ್ದೀವಿ. ಭೂಮಿ ಮೇಲೆ ಇರೋ ಜನಪದ ಲೋಕಕ್ಕೆ ಬಂದಿದ್ದೀವಿ. ತುಂಬ ಚೆನ್ನಾಗಿದೆ, ಹಳೆ ಓಲ್ಡ್ ಪ್ಲೇಸ್ ಅಂತಲೇ ಹೇಳ್ಬೋದು. ಓಲ್ಡ್ ಪ್ಲೇಸ್ ಅಂದ್ರೆ ಅಲ್ಲ, ನ್ಯೂ ಪ್ಲೇಸ್. ಹಾಂ, ಹಳೆ ಸಾಮಾನು, ಹಳೆ ಸಾಮಾನು. ಸೊ ಮಕ್ಕಳಿಗೆ ನೀವೇನಾದರೂ ಎಜುಕೇಷನ್ ಶೇರ್ ಮಾಡಬೇಕು, ಓಲ್ಡ್ ಲಿವಿಂಗ್ ಬಗ್ಗೆ, ಆಗಿನ ಕಾಲದಲ್ಲಿ ಜೀವನ ಶೈಲಿ ಹೇಗಿತ್ತು ಅನ್ನೋದನ್ನು ತಿಳಿಸ್ಬೇಕು ಅಂದರೆ ಖಂಡಿತ ಇಲ್ಲಿಗೆ ಬನ್ನಿ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು. ಫೀಸ್ ಕೂಡ ತುಂಬ ಅಫೋರ್ಡಬಲ್ ಆಗಿದೆ. ಏನು ಎತ್ತ ಅಂತ ವಿಡಿಯೋ ಡೀಟೇಲ್ ಆಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಕಾವ್ಯ ಲಾಗ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಇನ್ಸ್ಟಾಗ್ರಾಮಲ್ಲಿ ಕಾವ್ಯಾದಿ ಬ್ಲಾಗರ್ ಅಂತ ಪೇಜ್ ಇದೆ, ಅಲ್ಲಿ ಕೂಡ ಒಂದು ಫಾಲೋ ಮಾಡಿ. ಡೈಲಿ ಬಜೆಟ್ ಫ್ರೆಂಡ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿರ್ತೇನೆ. ಸೊ ನಾನಿವತ್ತು ಜನಪದ ಲೋಕಕ್ಕೆ ಬಂದಿದ್ದೀನಿ. ಇವರ ಕಂಪ್ಲೀಟ್ ಅಡ್ರೆಸ್ಸು ಕ್ಯಾಪ್ಷನಲ್ಲಿ ಇರುತ್ತೆ, ಮ್ಯಾಪ್ ಲಿಂಕ್ ಕೂಡ ಹಾಕಿರ್ತೀನಿ. ಕ್ಲಿಕ್ ಮಾಡಿ ಡೈರೆಕ್ಟಾಗಿ ಲೊಕೇಶನ್ಗೆ ಬರ್ತೀರಾ. ಸೊ ಇಲ್ಲಿ ಮಂತ್ಗೆ ಒಂದು ಸರಿ ಈ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಅಂದರೆ 4 ಸ್ಯಾಟರ್ಡೇಸ್ ಬರುತ್ತಲ್ಲ, ಅದರಲ್ಲಿ 1 ಸ್ಯಾಟರ್ಡೇ ಮಾತ್ರ ಈ ಆ್ಯಕ್ಟಿವಿಟಿ ಇರುತ್ತೆ. ಸೊ ನೀವು ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಲ್ ಮಾಡಿ ತಿಳ್ಕೊಬೋದು ಯಾವತ್ತಿ ಆ್ಯಕ್ಟಿವಿಟಿ ನಡೆಯುತ್ತೆ ಅಂತ ಹೇಳಿ. ಸೊ ಮಂತ್ಲಿ ಒನ್ಸ್ ಇರುತ್ತೆ. ಫಸ್ಟ್ ಬಂದಿದ ತಕ್ಷಣ ವೆಲ್ಕಮ್ ಎಂಟ್ರಿ ಇರುತ್ತೆ. ಅದಾಗಿದ ತಕ್ಷಣ ನಿಮಗೆ ಬ್ರೇಕ್ಫಾಸ್ಟ್ ಆದಮೇಲೆ ಡೇ ಪ್ಯಾಕೇಜ್ ಸ್ಟಾರ್ಟ್ ಆಗುತ್ತೆ. ಬಾಂಡ್ಲಿಗಳು ಅಂತ ಮಾಡ್ತಿದ್ರಲ್ಲ ಸರ್, ಏನಾದ್ರು ನೋಡ್ಲಿಕ್ಕೆ ಆ ಥರ ಇದನ್ನೇ ಯೂಸ್ ಮಾಡ್ತಿದ್ರು. ಕಲ್ಲಂದಾವಲ್ಲ ಕಲ್ಲಂದ ಇದೆಲ್ಲ ಅಲ್ಲ, ಕಲ್ಲಂದ್ರಲ್ಲಿ ಬೇಯುತ್ತಾ ಅಂತ ಮಾಡ್ತಿದ್ರು ಸರ್. ಅವಾಗಿನ ಕಾಲದಲ್ಲಿ ಇದನ್ನೇ ಮಾಡ್ತಾ ಇದ್ದಿದ್ದು. ಓಕೆ. ನಾನು ಒಂದು ವಿಡಿಯೋದಲ್ಲಿ ನೋಡಿದ್ದೆ, ಆ್ಯಕ್ಚುಲಿ ಕಲ್ಲಲ್ಲಿ ಮಾಡ್ತಾರೆ, ಅದ್ರಲ್ಲಿ ಅಡುಗೆ ಮಾಡ್ತಾರೆ. ನನಗೂ ಇದೇ ಡೌಟ್ ಬಂತು, ಹೇಗೆ ಬೇಯುತ್ತೆ ಕಲ್ಲಲ್ಲಿ ಅಂತ ಎಲ್ಲ ಹೇಳಿ. ಬಟ್ ತುಂಬಾ ಚೆನ್ನಾಗಿ ಮಾಡ್ತಿದ್ರು ಸರ್, ಹಾಗಾಗಿ ಅವ್ರು ಇದು ಮಾಡಿದ್ರು. ಇದೆಲ್ಲ ಈಗ ತೂಕ ಲೆಕ್ಕ ಬರ್ತೈತೆ, ಅರ್ಧ ಕೆಜಿ, 1/4 ಕೆಜಿ ಬರ್ತಲ್ಲ, ಅದೆಲ್ಲ ಇದು ಒಂದು ಕಾಲು ಪಾವು, ಅರ್ಧ ಪಾವು, ಸೇರು ಅಂತ ಬರ್ತದೆ. ಇದು ಸೇರು, ಇದು ಹಿಂಡಿ ಅಂತ, ಅದು ಒಂದು ಇದ್ರಿ 10 ಕೆಜಿ 20 ಕೆಜಿ ಇರ್ತಲ್ಲ ಆ ಥರ. ಇದು 15 ಕೆಜಿ 10 ಕೆಜಿ. ಹಳೆ ಕಾಲದ ಸಾಮಾನೆಲ್ಲ ಫ್ರೂಟ್ಸ್ ಇಟ್ಟಿದ್ದಾರೆ ಇವರು. ಸೊ ನಿಮ್ಮ ಮಕ್ಕಳಿಗೆ ಏನಾದ್ರು ಹಳೆ ಕಾಲದ ಬಗ್ಗೆ ಎಜುಕೇಶನ್ ಕೊಡಬೇಕು, ಈಗೆಲ್ಲ ನೋಡೋದಕ್ಕೆ ಸಿಗೋದಿಲ್ಲ. ಮೇಡಮ್ ಇದನ್ನೆಲ್ಲ ಮಂತಲ್ಲಿ ಮಾಡಿ ಮಜ್ಜಿಗೆನ ಇದನ್ನ ಇಲ್ಲಿ ಇಟ್ಕೊಂಡಿದ್ರು. ಬೆಣ್ಣೆ ತೆಗೆದು ಆಮೇಲೆ ಅದನ್ನ ಮಾರಾಗಿ ಬೆಣ್ಣೆ ತೆಗಿಯೋ ಕೋಲ್ ನೋಡಿ ಎಷ್ಟು ಉದ್ದದ ಇಟ್ಟಿದ್ದಾರೆ. ಅಂದ್ರೆ ಇದನ್ನ ಇಟ್ಕೊಂಡಿದ್ದಾರೆ ಮಾಡಿ ಮಾಡ್ತಾ ಇದ್ದಾರೆ. ಮಾಡಿ ತೆಗಿಯೋಕೆ ಖಾರ ಹಾಕಿದ್ದು ಲಾಸ್ಟಲ್ಲೆಲ್ಲ ಈಗ ಇದೆಲ್ಲ ಸಾಸಿವೆ ಮತ್ತೆ ಇದೆಲ್ಲ ಇದು ಮಾಡ್ತಿದ್ದು ಮಸಾಲಾ ಐಟಮ್ಸ್. ನೀನು ಯಾವ್ದ್ರಲ್ಲಾದ್ರೂ ಹೊಡೆದಿದ್ಯಾ ಖಾರ ಅದರಲ್ಲಿ? ಫಸ್ಟ್ ಟೈಮ್. ಅದೇ ಇದೆಲ್ಲ ಹಳೆ ಕಾಲದಲ್ಲಿ ಈಗ ನಮ್ಮ ಅಮ್ಮನೂ ಯೂಸ್ ಮಾಡಿದ್ರೆ, ಬಟ್ ಈ ಥರದ್ದಿಲ್ಲ. ಅದು ಕೂಡ ಮಾಡರ್ನೈಸ್ ಡಿಸೈನ್ ಬಂದ್ಬಿಟ್ಟಿದೆ ಎಲ್ಲ. ರಾಗಿನ ಇಟ್ಕೊಂಡ್ರೆ ಲಾಸ್ಟ್ ಟೈಮ್ನೆಲ್ಲ ಆವಾಗ ಹಳೆ ಕಾಲದಲ್ಲೆಲ್ಲ ಇದನ್ನೇ ಮಾಡ್ತಾ ಇದ್ರು. ಅದಕ್ಕೆ ಸೊ ನೋಡಿ ಇಲ್ಲೆಲ್ಲ ಹಳೆ ಕಾಲದ ಇದೆಲ್ಲ ಕಂಪ್ಲೀಟ್. ಚಪಾತಿ ಮಾಡೋಕ್ಕೆಲ್ಲ ಅದನ್ನೇ. ಇದೆಲ್ಲ ಏನು ಅದು ಒಲೆನೇ. ಅದನ್ನು ಇಲ್ಲ ಇದು ಸ್ಟವ್ ಒಲೆ. ಸ್ಟವ್ ಮೇಲೆ ಇದ್ರಲ್ಲಿ ಮಾಡ್ತಿದ್ರು. ಇಲ್ಲಿ ಸೌದೆ ಹಾಕೋದು, ಇಲ್ಲಿ ಸೌದೆ ಹಾಕಿ ಇದ್ರ ಮೇಲೆ ಐಟಮ್ನ ಇಟ್ಟು, ಅಂದ್ರೆ ಇದು ಚಿಕ್ಕದಿದೆ, ದೊಡ್ಡದ್ರಲ್ಲ ದೊಡ್ಡದು ಮಾಡ್ತಿದ್ರು, ಚಿಕ್ಕದಲ್ಲಿ ಚಿಕ್ಕದು ಮಾಡ್ತಿದ್ರು. ಈ ಥರ ಸೇಮ್ ಒಲೆ ಬರ್ತದೆ. ಇಲ್ಲಿ ನೋಡಿ ಇದರಲ್ಲಿ ಒಲೆ, ಇದು ಇದು ಮುದ್ದೆ ಮಾಡೋದು. ಮಣ್ಣಿನ ಒಲೆ. ಅದು ಮಣ್ಣಿಂದ ಮಡ್ಕೆಲಿ ಮುದ್ದೆ ಮಾಡ್ತಾ ಇದ್ರು. ಹೌದು. ಈಗ ನಾವ್ ಈಗಲೂ ಮನೆಯಲ್ಲಿ ಮುದ್ದೆ ಮಾಡ್ತೀವಿ, ಬಟ್ ಇದೆಲ್ಲ ಮಾಡಲ್ಲ. ಮಡಿಕೆದಲ್ಲಿ ಎಲ್ಲ ಸ್ಟೀಲ್ ಪಾತ್ರೆಗಳಲ್ಲೇ ಮಾಡೋದು. ನೋಡಿ ಮಡಿಕೆದಲ್ಲಿ ಓ ಅಳತೆ ಮಾಡೋದು. ಇದು ತೂಕ ಮಾಡೋದು, ಎಷ್ಟು ಕೆಜಿ ಏನು ಅಂತ ಹೇಳಿ. ಕುತ್ಕೊಂಡು ನೋಡೋಣ ನೀನು. ಚೆನ್ನಾಗಿದೆ, ಡಬಲ್ ಟ್ರೇ ಬ್ಯಾಲೆನ್ಸ್. ಓಕೆ, ನೆಕ್ಸ್ಟ್ ಇದೆಲ್ಲ
ಇದೆಲ್ಲ ಇಲ್ಲಿ ಬೋನಿ ಅಂತ ಬರ್ತಿತ್ತಲ್ಲ ಮೇಡಮ್, ಇಲ್ಲಿದು ಬೋನಿ ಇಲಿ ಬೋನ್. ಔಷಧಿ ಹಾಕ್ಬಿಟ್ಬಿಡ್ತಾರೆ. ಹೌದು. ಈಗ ಇದ್ರೊಳಗಡೆ ಕುತ್ಕೊಂಡು ಇಲ್ಲಿಂದ ತೆಗೆದು ಹಾಕ್ತಿದ್ರು. ನೋಡಿ ಇದ್ರೊಳಗೆ ಹಾಕ್ಬಿಟ್ಟು ಪಾಪ ಇದು ನೋಡಿದ್ಯಾ ನೀನು? ಇದು ನೋಡಿದ್ಯಾ? ಏನು ಹೇಳಿದ್ದು ನೋಡೋಣ. ಹಸು ಹಾ. ಏನು ಮೇಯಬಾರ್ದು ಅಂತ. ಆಮೇಲೆ ಅದನ್ನ ಏನಕ್ಕೋ ಯೂಸ್ ಮಾಡ್ತಾ ಇದ್ರು, ನಮ್ಮ ದೊಡ್ಡಪ್ಪ ಯೂಸ್ ಮಾಡ್ತಾ ಇದ್ರು. ಇಲ್ಲ, ಹಸುಗೆ ಯೂಸ್ ಮಾಡೋದು ಬಾಯ್ಕೊಕ್ಕೆ, ಇದನ್ನ ಹಸುಗೆ ಔಷಧಿ ಹಾಕ್ಲಿಕ್ಕೆ ಮತ್ತೆ ಕರು ಬಂದಾಗ ಹಾಲು ಕುಡಿಸ್ಲಿಕ್ಕೆ ಕರುಗೆ ಇದ್ರಲ್ಲೇನೆ ಹಾಕಿ ಹಾಕೋದು ಹಸುಗೆ. ಸೊ ನಮ್ಮ ಡ್ಯಾಡಿ ಆ್ಯಕ್ಚುಲಿ ಫಾರ್ಮಿಂಗ್ ಮಾಡ್ತಾ ಇದ್ದಿದ್ರಿಂದ ಆಗಿನ ಕಾಲದಲ್ಲಿ ನನಗೆ ಗೊತ್ತು, ಈಗ ಮಾಡ್ತಿಲ್ಲ. ಇದೆಲ್ಲ ಹಸುಗೆ ಯೂಸ್ ಮಾಡೋದು. ಇದು ಅಷ್ಟೇ ಹಳ್ಳಿಲಿ ಇದ್ದಿದ್ದು. ಈಗ ಸಿಟಿ ಸಿಟಿ ಒಂದು 10 ವರ್ಷ ಆಯ್ತು ಅಷ್ಟೇ. ರಾಗಿಗಳನ್ನ ಆವಾಗಿನ ಕಾಲದಲ್ಲಿ ಏನು ಹೇಳಿದ್ದು? ಭತ್ತ ರಾಗಿ ಕಣಜ ಕಣಜ. ಬ್ಯಾಗ್ ನ್ಯಾಸಾಕೋದಾಗಿತ್ತು, ಅವಾಗೆಲ್ಲ ಈ ತರ ಬ್ಯಾಗ್ಗಳು ಬರ್ತಿದ್ವು. ಈಗ ಇದನ್ನು ಟ್ರೆಂಡ್ ಮಾಡಿಬಿಟ್ಟಿದ್ದಾರೆ, ಕಲರ್ ಮಾಡಿ. ತುಂಬ ಚೆನ್ನಾಗಿದೆ ಎಲ್ಲ. ಮನೆಗಳಿದು ಇದು ಅಂದ್ರೆ ಇದು ಎಲ್ಲ ಪ್ರಾಣಿಗಳನ್ನ ಬಿಟ್ಟು ಹಾಂ, ಮನೆ ಮಾಡ್ಕೊಂಡು ಎಲ್ಲ ಸಾಗಾಣಿಕೆ ಮಾಡ್ಕೊಂತಿದ್ರು ಮನೆಗಳೇ. ಓಕೆ. ಮೇಡಮ್ ಆಗಿ ಓಹೋ ಹೋ. ಪ್ರಾಣಿಗಳನ್ನ ಮಾಡಿ ಹಾಂ. ಮನೆ ಎಲ್ಲ ಮನೆಗಳ ಒಳಗಡೆ. ಸೊ ಮಕ್ಕಳಿಗೆ ಏನೇನೋ ತೋರಿಸಿ ಟಿ ವಿಯಲ್ಲಿ ಕಲಿಸೋ ಬದಲು ಇಲ್ಲಿ ಕರ್ಕೊಂಬಂದ್ರೆ ಲೈವ್ ಆಗಿ ಹಳೆ ಕಾಲದ ಬಗ್ಗೆ ಎಲ್ಲ ತೋರಿಸ್ಬೋದು. ಇದೆಂತ ಚಿತ್ರ ಕುಟೀರ. ಅಂದ್ರೆ ಇದು ಬುಕ್ಸ್ಗಳು, ಹಳೆ ಕಾಲದ ಬುಕ್ಸ್ಗಳು ಇದ್ರಲ್ಲ ಮೇಡಮ್, ಹೌದು. ಇವರು ನಾಗೇಗೌಡರು ಓದಿದ ಬುಕ್ಸ್ಗಳೆಲ್ಲ ಇದರಲ್ಲಿ ಇದೆ ಬಂದು. ಓಕೆ, ಚಿತ್ರ ಕುಟೀರ ಅಂತ ಹೇಳಿ. ಮತ್ತೆ ಇದು ಒಂದು ನಾರಿಗಳು, ಇವೆಲ್ಲ ನಾರಿಗಳು ಈ ತರ ಬಟ್ಟೆಗಳನ್ನ ಧರಿಸಿ ಹಾಂ, ಈ ತರ ವರ್ಕ್ ಕೆಲಸ ಮಾಡ್ತಿದ್ರು ಅಂತೇಳಿ, ಈ ತರ ಕಾಡಲ್ಲೆಲ್ಲ ಕೆಲಸ ಮಾಡ್ತಿದ್ರು ತರ ಹಾಕೊಂಡು ವಿಜುವಲ್ ಪಿಕ್ಚರ್ಸ್. ಅವರು ಅಸಲರು ಅಂತ ಹೇಳಿ. ಹಾಂ, ಅಸಲರು ಅಂತಿದ್ರು. ಇದು ಮಸಲರು ಇವರೆಲ್ಲ ಈ ತರನೇ ಬಟ್ಟೆಗಳನ್ನ ಹಾಕೊಂಡು ಈ ತರ ಕೆಲಸ ಮಾಡ್ತಿದ್ರು. ಇಲ್ಲಿ ನೋಡಿ ಸೋಳಿಗರು ಇವರೆಲ್ಲ ಬರ್ತಾರೆ ಇಲ್ಲಿ. ಮತ್ತೆ ಇವರಿಗೆಲ್ಲ ಬಟ್ಟೆ ಇಲ್ದೇನೆ ಬರೀ ಹಾರದಲ್ಲೇ ಇದ್ರಲ್ಲೆಲ್ಲ ಸರದಲ್ಲೆಲ್ಲ ಹಾಕೊಂಡು ಬಟ್ಟೆನ ಅದೇ ತರ ಮಾಡ್ಕೊಂಡು ಮಾಡ್ತಿದ್ದಾರೆ ಇವ್ರು ಕೆಲಸ. ಬಟ್ಟೆನೇ ಹಾಕತಿರ್ಲಿಲ್ಲ ಅವರು. ಹೌದು. ಸೊ ಎಲ್ಲ ಜನಾಂಗದ್ದು ಇಲ್ಲಿ ವಿಜುವಲ್ ಎಲ್ಲಾರು ಇರ್ತಾರೆ ಮೇಡಮ್, ಕಲಾವಿದ್ರುಗಳದ್ದು. ಪ್ರತಿಯೊಬ್ರು ನೀಲಗಾರರು ಇವರು, ಅಂದ್ರೆ ಎಲ್ಲ ಆಡು ಮತ್ತೆ ಡೊಳ್ಳು ಕುಣಿತ ಬರ್ತಾರಲ್ಲ, ಹೌದು, ಅವರೆಲ್ಲ ಇವರೆಲ್ಲ ಹಾಕಿರ್ತಾರಲ್ಲ ಚಿತ್ರಗಳನ್ನ ಮಡ್ಸಿ ಹಾಕಿದ್ದಾರೆ ಇಲ್ಲಿ. ಲೋಕಮಹಲ್. ಓಕೆ, ಬನ್ನಿ ಒಳಗೋಗೋಣ, ಏನಿದೆ ತೋರಿಸ್ತೀನಿ. ಗಾರುಡಿ ಗೊಂಬೆಗಳು ಮಾಡ್ತಿದ್ರಲ್ಲ ಮೇಡಮ್, ಹೌದು, ಆ ಥರ ಇದು ತುಂಬ ಚೆನ್ನಾಗಿದೆ. ಏನು ಹೆಸರು ಇದು? ಗರುಡಿ ಗೊಂಬೆ. ಹಾಂ, ಇವರು ಕೊಡವ ದಂಪತಿಗಳು. ಇದು ಕೊಡವ ದಂಪತಿ. ಈ ಥರ ಡ್ರೆಸ್ ಹಾಕೊಂಡು ಮಾಡ್ತಾರಲ್ಲ, ಅದನ್ನ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಎಲ್ಲ ಇದು ರಿಲಿಜಿಯಸ್ಸು ನೀವು ನೋಡ್ಬೋದು ಇಲ್ಲಿ. ಯಾವ್ದು ಬೇಕೋ ಚೂಸ್ ಮಾಡ್ಕೊತೀನಿ ನಿಮಗೆ. ಆಯುಧಗಳು ಮೇಡಮ್, ಯಾವ್ದೆಲ್ಲ ಈಗ ಅವಾಗೆಲ್ಲ ಹಳೆಗಳಿಂದ ಥರ ಆಯುಧಗಳು, ಈಗ ಚಾಕುಗಳು ಅಷ್ಟೇ ಬರೋದು ಇವಾಗ. ಹೌದು, ರಾಜ್ಕುಮಾರ್ ಫಿಲ್ಮ್ಸ್ ಅಲ್ಲಿ ಇವೆಲ್ಲ ಹಳೆ ರಾಜರು ಯೂಸ್ ಮಾಡ್ತಾ ಇದ್ದಿದ್ದು ಅನ್ಸುತ್ತೆ. ಹಳ್ಳಿಗಳಲ್ಲಿ ಜನಗಳು ತ್ಯಾಪೆ ಹಾಕೊಂಡು ಬಟ್ಟೆಗಳನ್ನ ಹಾಕೊಂತಿದ್ರು. ಹೊಲ್ದಿ ಹಾಕೊಂತ ಇದ್ರು, ಅದನ್ನ ಇಲ್ಲಿ ಮಾಡಿಕ್ಕಿದ್ದಾರೆ ನೋಡಿ. ಲಂಬಾಣಿಸ್ ಎಲ್ಲ ಇದೇ ತರ ಯೂಸ್ ಮಾಡೋದಲ್ವಾ? ಯೂಸ್ ಮಾಡೋದು, ಬಟ್ ಅರ್ಧಂದ್ರೆ ಬಟ್ಟೆಗಳು ತ್ಯಾಪೆ ಕಟ್ಕೊಂಡು ಹಾಕೋತಿದ್ರಲ್ಲ, ಹೌದು. ಹಾಗಾಗಿ ಇದನ್ನ ಈ ತರ ನೋಡ್ಲಿಕ್ಕೆ ಹಾಕಿರೋದು ಮೇಡಮ್. ಈಗಿನ ಕಾಲದಲ್ಲೆಲ್ಲ ಇಂಥವು ನೋಡೋಕೆ ಸಿಗಲ್ಲ. ಮೇಡಮ್ ಹಾಕದೆ ಒಂದ್ಸರಿ ಹಾಕಿದ ಬಟ್ಟೆನೆ ಎತ್ತಾಕ್ಬಿಡ್ತಾರೆ. ಓ, ಇದೆಲ್ಲ ಪ್ರಾಣಿಗಳ ಸಂಹಾರ, ಹಂಟಿಂಗ್. ಸಂಹಾರ ಮಾಡೋದಿದೆಲ್ಲ ಕಾಡುಗಳನ್ನೆಲ್ಲ ಯೂಸ್ ಮಾಡೋದು ಮೇಡಮ್. ನಮ್ಮಲ್ಲಿ ಈಗೆಲ್ಲ ಬೆಳ್ಳಿದು ಮತ್ತೆ ಏನು ತಾಮ್ರ ಚಿನ್ನದ್ದು ಮಾಡ್ತಾರೆ. ಇಲ್ಲ, ಅವಾಗಿನೆಲ್ಲ ಈ ತರ ಅರ್ಶಿನ ಕುಂಕುಮದ್ದು ಭರಣಿಗಳನ್ನ ಮಾಡ್ತಾ ಇದ್ರು. ದೀಪಗಳೆಲ್ಲ ಲಕ್ಷ್ಮಿದು ಎಲ್ಲ ಈ ತರ ಮಾಡ್ತಾ ಇದ್ರು ನೋಡಿ. ಎಲ್ಲ ಹ್ಯಾಂಟಿಕ್ ಐಟಮ್ಸ್ ಇವಾಗ ಚಿನ್ನ ಬೆಳ್ಳಿ ಎಲ್ಲ ಬಂದ್ಬಿಟ್ಟಿದೆ. ದೀಪಗಳೆಲ್ಲ ಈ ತರ ಮಾಡ್ತಾ ಇದ್ರು. ದೀಪಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಇದೆಲ್ಲ ಏನು? ಚಪ್ಪಲಿಗಳು, ನೈಲ್ಡ್ ಬೇಸ್ಡ್ ಹ್ಯಾಂಡಲ್ಸ್. ಬೇಕಾದ್ರೆ ದೇವಸ್ಥಾನ ಅಂತ ಇದಿದೆ ನೋಡಿ. ಓಹೋ, ಇದೆಲ್ಲ ಫುಲ್ ಮರದ್ದು ಅಂಡೆ, ನೀರ್ ಕಾಯಿಸಕ್ಕೆ. ಅವಾಗ ಅಂಡೆ ಧಾನ್ಯ ಅಳತೆ ಮಾಡ್ಕೊಡ್ತಾ ಇದ್ದದ್ದು. ಇದು ಕೊಳಗಗಳು, ಇದು ಬೆಳ್ಳಿ ಬಂದ್ರು ತೂಕದ ಕಾಡು. ಇದಕ್ಕೆ ಮೇಡಮ್ ಅದೆಲ್ಲ ಅಳತೆ ಮಾಡ್ತಾ ಇದ್ದದ್ದು. ಇದು ಪೊಟ್ಟು ತೂಕಕ್ಕೆ. ಒಂದ್ ಕೆಜಿ ಅಂತ ಇಟ್ಬಿಟ್ಟು ಕೆಜಿ ಪ್ರಕಾರ ಬಟ್ಟು ಬತ್ತಿತ್ತಲ್ಲ, ಆ ತರ ಬಟ್ಟಿದ್ದು. ಓಹೋ, ಜೇನು ಕಡ್ಜದ ಗೂಡು ಅಂತ ಜೈನ್ ಮಾಡ್ತಿದ್ರಲ್ಲ, ಅದೇ ಇದು. ಇದು ಮರದ ಅಡುಗೆ ಮಾಡಿದೆ ಸೌಟ್ಗಳು ಯೂಸ್ ಮಾಡ್ತಿದ್ರಲ್ಲ ಮೇಡಮ್. ಸೂಪರ್ ಸೂಪರ್.
ಶಾವಿಗೆ ಮಾಡೋದಿದೆಲ್ಲ. ಶಾವಿಗೆ ಮಾಡೋದು ಹಳೆ ಸಾಮಾನುಗಳು ನೋಡಿ ಹೆಂಗಿದೆ. ಲೋಕಸಭಾ ಲೋಕಸಿರಿ ಮ್ಯೂಸಿಯಂ ಒಳಗಡೆ. ಓಹೋ ಓಕೆ. ಅಲ್ಲೇ ನೋಡಿದ್ರಲ್ಲ ಮೇಡಮ್ ಅವಾಗಲೇ ಗೊಂದಲಿಗರು, ಹೌದು, ಹುಡುಕಿಯವರು, ಅದು ಎಲ್ಲ ಇಲ್ಲಿ ಈಗ ಗೊಂದಲಿಗ, ಇಲ್ಲಿದ್ದಾರೆ ನೋಡಿ. ಬುಡ್ಬುಡ್ಕೆ, ಕಿನ್ನರಿ ಜೋಗಿ, ಗೌರವ್ಯ. ಹಾಂ ಮಕ್ಕಳಿಗೆ ತಿಂದಿಲ್ಲ ಅಂದರೆ ಗೊರ್ರಯ್ಯನ ಕರ್ದ್ಬಿಡ್ತೀನಿ. ಗೊಗ್ಗಯ್ಯ ಇಲ್ಲೇ ಇದ್ದಾರೆ. ಈಗ ಯಾರು ಅದರಲ್ಲಿ ನಮ್ಮನ್ನೇ ಎದಿಸ್ಬಿಡ್ತಾರೆ. ನಮಗೆ ಎದಿಸ್ಬಿಟ್ರೆ ಅವರೇ ತಿಂತಾರೆ. ಈ ನಮ್ಮ ಜೋಗ್ತಿ ಮಂಜುಮ್ನವರು ದಾಸಯ್ಯ. ಹೌದು, ಹಳೆ ಬಟ್ಟೆನ ಯೂಸ್ ಮಾಡ್ತೀವಿ. ಹಳೆ ಬಟ್ಟೆ ಯೂಸ್ ಮಾಡಿಕೊಂಡು ಹೋಗಿ ಹಾಂ ಈ ಜಾಗಟೆ ಕೂತ್ಕೊಂಡು ಭೂತೇರು ವೃತ್ತಿನ ಮುಂದುವರಿಸ್ಕೊಂಡು ಹೋಗುವಂಥವ್ರೆ ಭೂತೇರು. ಓಹೋ, ಇದೆಲ್ಲ ಏನು? ಲಂಕಿಣಿ. ರಾವಣನ ತಂಗಿ. ಇದು ಹನುಮಾನ್ ಕ್ಯಾರೆಕ್ಟರ್. ಮನೋರಂಜನೆ ನೀಡುವಂಥದ್ದು ಈ ಮೂಡಲಪಾಳ್ಯ ಯಕ್ಷಗಾನ ಕಾನ್ಸೆಪ್ಟ್. ಓಕೆ, ಇಲ್ಲೆಲ್ಲ ಇದೆಯಲ್ಲ ಅದೇನು ಮೇಡಮ್? ಬೊಂಬೆ ಆಡಿಸೋದು. ಲಂಬಾಣಿ ಲಂಬಾಣಿ ಅಂತ ಹೇಳಿ ಇವರು ಮೂಲತಃ ರಾಜಸ್ಥಾನ್ ಕಡೆಯವರು. ಇದೊಂದು ರಾಕ್ಷಸನ ಕ್ಯಾರೆಕ್ಟರ್. ಒಟ್ಟಿನಲ್ಲಿ ಎಲ್ಲ ಕ್ಯಾರೆಕ್ಟರ್ಸು ನೋಡಕ್ಕೆ ಸಿಗುತ್ತೆ. ಯಕ್ಷಗಾನ ಕ್ಯಾರೆಕ್ಟರ್ಸು ಯಕ್ಷಗಾನದ್ದು ಎಲ್ಲ. ಓಹೋ, ಇಲ್ಲಿ ನೋಡಿ, ಇದು ಮಜಾ ಏನಾದ್ರು ಅಂದರೆ ನೋಡೋದಕ್ಕೆ. ಬೊಂಬೆಗಳಷ್ಟೇ. ಈ ಬೊಂಬೆಗಳೇ ನೋಡೋದಕ್ಕೆ ಏನು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಇದು ಗಾಂಧಿ ಬೊಂಬೆಗಳು. ಏನು ಚಿನ್ನಿ, ನೀನು ಚಿಕ್ಕ ಪಾಪುನಾ? ನೋಡಿ, ಹಾಂ ನೋಡಿ, ಇಲ್ಲಿ ಪ್ಲೇ ಗ್ರೌಂಡ್ ಇದೆ. ದೊಡ್ಡವ್ರು ಆಡೋದಲ್ಲ, ಬಾ, ನೀನು ಚಿಕ್ಕವನಲ್ಲ. ನೋಡಿ, ಮಕ್ಕಳೆಲ್ಲ ಆಟ ಆಡ್ಬೋದು. ಇವ್ರು ಬಿಡ್ತಾನೆ ಇಲ್ಲ. ಬನ್ನಿ, ಟೈಮ್ ಆಗುತ್ತೆ, ಎಲ್ಲ ನೋಡ್ಕೊ ಬರುವ. ಓಹೋ ಓಕೆ. ಹಾಂ, ಹಾಗೆ ಬಂದ್ಬಿಡಿಲ್ಲ. ರಾಣಿ ಇದಾರಲ್ಲ, ರಾಣಿ ಕಂಡಿಡ್ತೀರಾ ನೀವು? ರಥದಲ್ಲಿ ಇಂಗ್ಲೆಂಡಿನ ರಾಣಿ ಇದ್ದಾರೆ. ಅವರಿದಾರ? ಓ ಚಿನ್ನಿ, ನಿಂಗೆ ತುಂಬಾ ಜನರಲ್ ನಾಲೆಜ್ ಚಿನ್ನಿ. ನಮ್ಮ ದೇಶನ ಹಾಳು ಮಾಡೋದವರು ಅವ್ರ ಹೆಸರು ನೆನಪಿಲ್ಲ ಅಂದ್ರೆ ಹಿಂಗೆ. ಕ್ವೀನ್ ಎಲಿಜಬೆತ್ನು ತಾರ ರಥದಲ್ಲಿ ಕೂರಿಸಿದ್ದಾರೆ. ನಾನೇ ಗೆದ್ದಿದ್ದು. ನಿಂಗೆ ಕೊಟ್ಬಿಡ್ತೀವಿ ರಥ ಎತ್ಕೊಂಡು ಹೋಗು. ಆದ್ರೆ ಏನ್ ನಿನ್ ಜಾಲ ಬಂಡಿ ಆಡಕ್ ಬಿಟ್ಟಿಲ್ಲ ಅಂತನಾ? ಚಿಕ್ಕ ವಯಸ್ಸಲ್ಲಿ ದೊಡ್ಡವನಾಗ್ಬಿಡ್ಬೇಕು ಅನ್ಕೊಂತ ಇದ್ವಿ. ದೊಡ್ಡವನಾಗ್ಬಿಟ್ಟು ಜಾರ ಬಂಡಿ ಆಡಕ್ ಸ್ವತಂತ್ರ ಇಲ್ಲ ಅಂದ್ರೆ ಕೊಟ್ಟಿಗೆ ಚಿನ್ನಿ, ಹೋಗಿ ನಿನ್ನ ಅದ್ರೊಳಗೆ ಹಾಕ್ಬಿಡೋಣ. ಇದೆಲ್ಲ ನಾನು ನೋಡಿದ್ದೀನಿ. ನಮ್ಮ ದೊಡ್ಡಪ್ಪ ಹಸು ಸಾಕ್ತಾ ಇದ್ರಲ್ಲ, ಹಸು ಸಫರ್ ಹತ್ರ ಇರುತ್ತೆ ಇವಾಗ ಕೊಟ್ಟಿಗೆ. ಸಾಕ್ತಾ ಇಲ್ಲ ಅವರು, ಸಾಕುವಾಗೆಲ್ಲ ಇತ್ತು. ಅವ್ರ ಹಸುಗಳಂದ್ರೆ ಸಕ್ಕತ್ ಇಷ್ಟ. ಬಾನಸುರೇರಿ ಮ್ಯಾಗೆ ನಮ್ಗೆ ಏನೇ ಕಷ್ಟಗಳಿದ್ರು ತವ್ರ ಮನೆ ತಂಪಾಗಿರ್ಲಿ ಅಂತ ಯಾವಾಗ್ಲೂ ಕರೆಕೊಳ್ತಾರೆ. ಆ ತರದ್ದು ಒಂದು ಹಾಡು ಇದು ನಂಗೆ ತುಂಬಾ ಇಷ್ಟವಾದದ್ದು. ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆಯಷ್ಟು ಮರಳಿಲ್ಲ. ಹೇಳಿ, ತವರೂರ ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸುವೆಯಷ್ಟು ಮರಳಿಲ್ಲ. ಏನಿದು ಕಷಾಯನಾ? ಏನೇನು ಹಾಕಿದ್ದೀರಾ ಇದಕ್ಕೆ? ಸುಮಾರು ಒಂದು 12-13 ಐಟಮ್ ಹಾಕಿ ಮಾಡ್ತೀವಿ. ಹಾಲು ಮಜ್ಜಿಗೆನಾ ಇದು? ಹಾಲಲ್ಲಿ ಮಾಡಿರೋದಾ? ಈ ಥರ ಮಾಡಿ ಪಾಟ್ ಮಾಡ್ತೀನಿ. ಏನು ಮಾಡ್ತೀನೋ ಗೊತ್ತಿಲ್ಲ. ಕ್ಯೂಟಾಗಿ ಲಿಟಲ್ ಚೆನ್ನಾಗಿ ಬರೋ ಏನಾದರೂ ಒಂದು ಮಾಡೋಣ. ಆಂಟಿ, ಏನಾದರೂ ಒಂದು ಚೆನ್ನಾಗಿ ಬರೋ ಥರ ಅದು ಚೆನ್ನಾಗಿ ಎತ್ತಬೇಕಿದ್ದಕ್ಕೆ. ಹಾಂ, ಬನ್ನಿ ಹತ್ರ ಬನ್ನಿ ತೋರಿಸ್ತೀನಿ. ಇದನ್ನ ಹುಷಾರಾಗಿ ಮಾಡಬೇಕು. ಅಲ್ಲಿ ಇಷ್ಟು ಬಿಟ್ಟರು ನೋಡಿ, ನನ್ನ ಕೈ ತಿರುಗ್ದಂಗೆಲ್ಲ ಶೇಪ್ ತಿರುಗ್ತಾ ಇದೆ. ಓಹೋ, ಏನೋ ಮಾಡಿದೆ ನಾನಿದ್ದ. ಬೇರೆದು ಮಾಡೋದಾ? ಬೇಡ ಬಿಡಿ ಆಂಟಿ, ಇದೆ ಇರಲಿ. ಏನಕ್ಕೆ ಬರಲ್ಲ, ಅದು ಹೋಗುತ್ತೆ. ಅಜ್ಜಿಗೆ ಅನುಭವ ಜಾಸ್ತಿ, ಹೇಳಿದ್ದೀನಿ ಕಲ್ತ್ಕೋ.
ಇದನ್ನ ಮಾಡಕ್ಕೆ ಬಿಡಬೇಕು, ಶೇಪ್ ತಿರ್ಸ್ಬೇಕು, ಗೊತ್ತಾಗುತ್ತೆ ಆವಾಗ. ಓಕೆ, ಬೊಟ್ಲು ಮಾಡಿದ್ದೀನಿ, ಅಟ್ಲೀಸ್ಟ್ ಈಗ ಒಂದು ಶೇಪ್ ಬಂದಿದೆ. ಯಾವಾಗಲೂ ಇದು ಅವಕಾಶ ಸಿಗಲ್ಲ ನಿನಗೆ, ಮಣ್ಣನ್ನು ಮುಟ್ಟೋ ಅವಕಾಶನೇ ಸಿಗಲ್ಲ. ಚೆನ್ನಾಗಿ ಬಂದಿದೆ. ಮಾಡೋದಾ ಬೇರೆದು? ಇಲ್ಲ ಆಂಟಿ, ಇದೇ ಇರಲಿ. ಹಿಂಗೆ ಇಲ್ಲ. ಅವ್ರ ಕೈಲಿ ದೀಪ ಮಾಡಿಬಿಡ್ಲಾ? ದೀಪ ನೀವೇ ಮಾಡಿ ಹಿಂಗನ್ನಿ. ಹಿಂಗನ್ನದಾ? ಬಿಡಿ ಬಿಡಿ ಬಿಡಿ, ಜಾಸ್ತಿ ಎಳಿಬೇಡಿ. ಏನೂ ಆಗಲ್ಲ ಇಕ್ಕಮ್ಮ ತಾಯಿ. ಅಷ್ಟೇ, ಆಮೇಲೆ ನೀನು ಓಡಿಸಿದ್ರೆ ಅದು ಕುದುರೆ ಆಯ್ತಾ ಬಿಟ್ಟು ಇನ್ನೆಲ್ಲ ಹೋಗ್ಬಿಡ್ತೈತೆ ಅಷ್ಟೇ. ನೀರಲ್ಲಿ ಹೋಗ್ತಾ ಇದೀವಿ. ನೀರಲ್ಲಿ ಹೋಗ್ತೀರಾ? ಇಲ್ಲ ಹೋಗಲ್ಲ, ಅದಕ್ಕೇನಾದ್ರು ಬ್ಯಾಲೆನ್ಸ್ ತಪ್ಪಿದ್ರೆ ಪಾಪ. ಓಕೆ, ನಾವು 3 ಪೀಪಲ್ ಇದ್ದೀವಿ. ಎಷ್ಟು ಕೆಜಿ ಇದ್ದೀವಿ? ಸೊ ಈ ಪ್ಯಾಕೇಜು ಹೇಗಿರುತ್ತೆ ಅಂದರೆ ಬೆಳಗ್ಗೆ 8:39ಗೆ ಎಂಟರ್ ಆದರೆ ಬ್ರೇಕ್ಫಾಸ್ಟು, ಲಂಚು, ಆ್ಯಕ್ಟಿವಿಟೀಸ್ ಎಲ್ಲ ಟಿಲ್ ನಿಮಗೆ 5:30ವರೆಗೂ ಆಗುತ್ತೆ. ಸೊ ನಾವು ಅರೌಂಡ್ 8:30 ಹಾಗೆ ರೀಚ್ ಆಗಿದ್ವಿ. ಬೆಳಗ್ಗೆ ಬ್ರೇಕ್ಫಾಸ್ಟು 9ಗೆಲ್ಲ ಮುಗಿಸಿ ಆ್ಯಕ್ಟಿವಿಟೀಸ್ನ ಸ್ಟಾರ್ಟ್ ಮಾಡ್ತಾರೆ. ನಾವು ಅಂದ್ಕೊಂಡಿದ್ದು ಹೇಗಾಗುತ್ತೋ, ಟೈಮ್ ಹೋಗುತ್ತೋ ಇಲ್ವೋ ಅಂತ. ಟ್ರಸ್ಟ್ ಮೀ, ಕೂರಕ್ಕೂ ನಮಗೆ ಟೈಮ್ ಇರಲಿಲ್ಲ, ಅಷ್ಟು ಆ್ಯಕ್ಟಿವಿಟೀಸಲ್ಲಿ ಎಂಗೇಜ್ ಮಾಡ್ತಾರೆ. ಆ್ಯಂಡ್ ಈಗ ನೀವು ನೋಡ್ತಾ ಇರೋದು ಲಂಚ್ ಅಂತೂ ತುಂಬ ಚೆನ್ನಾಗಿತ್ತು. ಎನಿವೇಸ್ ಕಾಮತ್ ಆಹಾರ ಅವರು ರೆಸ್ಟೋರೆಂಟಿಂದ ನಿಮಗೆ ಇಲ್ಲಿ ಫುಡ್ ಅರೇಂಜ್ ಆಗಿರುತ್ತೆ. ನನಗೆ ವೆಜ್ಜಲ್ಲಿ ಏನಾದರೂ ಬೊಫೆಟ್ ಸಿಸ್ಟಮ್ ಇಷ್ಟಪಡ್ತೀನಿ ಅಂದರೆ ಅದು ಕಾಮತ್ ರೆಸ್ಟೋರೆಂಟಲ್ಲಿ. ಸೊ ರೋಟಿ ಊಟ ಆಯಿತು ಮಧ್ಯಾಹ್ನಕ್ಕೆ, ತುಂಬ ಚೆನ್ನಾಗಿತ್ತು. ಸೊ ಫುಡ್ ಅಂತೂ ಬೆಳಗ್ಗೆ ಬ್ರೇಕ್ಫಾಸ್ಟು, ಲಂಚು ಎಲ್ಲ ಇನ್ಕ್ಲೂಡ್ ಮಾಡಿ ತೋರಿಸಿರ್ತೀನಿ ನಿಮಗೆ. ಅದ್ರ ಜೊತೆಲಿ ವೆಲ್ಕಮ್ ಡ್ರಿಂಕ್ ಕೂಡ ಇರುತ್ತೆ. ಸೊ ಇದನ್ನು ಈಗ ಫುಡ್ ಬಿಟ್ಟರೆ ನೆಕ್ಸ್ಟು ಆ್ಯಕ್ಟಿವಿಟೀಸ್ ಬಂದರೆ 9:30ವರೆಗೂ ನಿಮಗೆ ಬ್ರೇಕ್ಫಾಸ್ಟ್ ಆದಮೇಲೆ ಆ್ಯಕ್ಟಿವಿಟೀಸ್ ಸ್ಟಾರ್ಟ್ ಆದರೆ 1:30ವರೆಗೂ ಆ್ಯಕ್ಟಿವಿಟೀಸ್ ಇರುತ್ತೆ. ಡೊಳ್ಳು ಕುಣಿತ, ಮ್ಯೂಸಿಯಮ್ ಎಲ್ಲ ತೋರಿಸ್ತಾರೆ. ಮತ್ತು ಹಳೆ ಕಾಲದಲ್ಲಿ ಏನೇನೆಲ್ಲ ಸಂಗ್ರಹ ಮಾಡಿ ಇಟ್ಟಿದ್ದಾರೆ ವಸ್ತುಗಳನ್ನ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ್ಯಂಡ್ ಲಂಚ್ ಆದಮೇಲೆ ನಮಗೆ ಚನ್ನಪಟ್ಟಣಕ್ಕೆ ಕೂಡ ಕರ್ಕೊಂಬರ್ತಾರೆ. ಸೊ ಇಲ್ಲಿನ ಸ್ಪೆಷಾಲಿಟಿ ಏನು ಅಂದರೆ ಬೊಂಬೆಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಫ್ಯಾಕ್ಟ್ರಿಗೆ ಕರ್ಕೊಂಬರ್ತಾರೆ. ಅದು ಶಿಲ್ಪ ಟ್ರಸ್ಟ್ ಅಂತ ಹೇಳಿ. ಸೊ ಅಲ್ಲಿಗೆ ಕೂಡ ಒಂದು ನಮಗೆ ವಿಸಿಟ್ ಇರುತ್ತೆ. ನೋಡಿ ತುಂಬ ಖುಷಿ ಆಯಿತು. ಬೊಂಬೆಗಳನ್ನೆಲ್ಲ ಹೇಗೆ ಮಾಡ್ತಾರೆ ಅನ್ನೋದನ್ನು ಡೀಟೇಲಾಗಿ ತಿಳ್ಕೊಂಡ್ವಿ. ಇಲ್ಲಿ ನೀವು ಶಾಪ್ ಕೂಡ ಮಾಡ್ಬೋದು, ಸಿಗುತ್ತೆ. ಪ್ಯೂರ್ ವುಡ್ ವರ್ಕಿಂದು ನಿಮಗೆ ಹ್ಯಾಂಟಿಕ್ ಪೀಸಸ್ ಕೂಡ ಸಿಗುತ್ತೆ. ಸೊ ನೀವೇನಾದರೂ ಫ್ರೆಂಡ್ಸ್ ಜೊತೆ, ಫ್ಯಾಮಿಲಿ ಜೊತೆ ಅಥವಾ ಮಕ್ಕಳನ್ನ ಕರ್ಕೊಂಡು ಇಂಥ ಪ್ಲೇಸ್ಗೆಲ್ಲ ವಿಸಿಟ್ ಮಾಡ್ತಿದ್ರೆ ಖಂಡಿತ ಡೇ ಔಟಿಂಗ್ನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಬೋದು. ಮೇಯ್ನ್ಲಿ ನಂಗೆ ಇಷ್ಟ ಆಗಿದ್ದು ಫುಡ್ ತುಂಬ ಚೆನ್ನಾಗಿರುತ್ತೆ. ಪ್ಯೂರ್ ವೆಜ್ ಇರುತ್ತೆ. ಅದನ್ನು ಬಿಟ್ಟರೆ ಆ್ಯಕ್ಟಿವಿಟೀಸ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಕಾರ್ಪೊರೇಟ್ ಇವೆಂಟ್ ಆಗಲಿ, ಸ್ಕೂಲ್ ಇವೆಂಟ್ಸ್ ಆಗಲಿ, ಅಥವಾ ದೊಡ್ಡವ್ರ ಜೊತೆ ಬರ್ತಿದ್ದೀರಾ ಅವ್ರಿಗೂ ಕೂಡ ಇವೆಂಟ್ಸ್ನ ಚೆನ್ನಾಗಿ ಆರ್ಗನೈಸ್ ಮಾಡಿ ಕೊಡ್ತಾರೆ. ಆ್ಯಂಡ್ ನಾನು ಹೇಳ್ದಂಗೆ ತಿಂಗಳಲ್ಲಿ 1 ಸ್ಯಾಟರ್ಡೇ ಮಾತ್ರ ಇರುತ್ತೆ. 4 ಸ್ಯಾಟರ್ಡೇಸ್ ಬರುತ್ತೆ ಮಂತಲ್ಲಿ. ಸೊ 1 ಸ್ಯಾಟರ್ಡೇಸ್ ಮಾತ್ರ, ಅಂದರೆ ಲಾಸ್ಟ್ ಸ್ಯಾಟರ್ಡೇ ಆಫ್ ದ ಮಂತ್ ಈ ಇವೆಂಟು ಆರ್ಗನೈಸ್ ಮಾಡ್ತಾರೆ. ಸೊ ಅವರ ಕಾಂಟ್ಯಾಕ್ಟ್ ನಂಬರು ಮೇಲೆ ಕೊಟ್ಟಿರ್ತೀನಿ. ಆ್ಯಂಡ್ ಕ್ಯಾಪ್ಷನಲ್ಲಿ ಕೂಡ ಕಂಪ್ಲೀಟ್ ಡೀಟೇಲ್ಸ್ ಆ್ಯಡ್ ಮಾಡಿರ್ತೀನಿ.
ಸೊ ನೀವು ಕೂಡ ಇಲ್ಲಿಗೆ ಜಾಯ್ನ್ ಆಗಬೇಕು ಅಂದರೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೀವು ಕೂಡ ಹೋಗ್ಬೋದು, ಫ್ಯಾಮಿಲಿ ಜೊತೆ ಹೋಗ್ಬೋದು, ಗ್ರೂಪ್ ಆಗಿ ಹೋಗ್ಬೋದು, ಕಪಲ್ಸ್ ಆಗಿ ಹೋಗ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಸೊ ಮೇಲೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಕಂಪ್ಲೀಟ್ಸ್ ಡೀಟೇಲ್ಸ್ ನಿಮಗೆ ಶೇರ್ ಮಾಡ್ತಾರೆ. ಸೊ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ.